ಬರೇ ಭಾಗ್ಯಲಕ್ಷ್ಮಿ. ಇದೇನಿದು, ಯಾರು ಕಾಣಿಸ್ತಿಲ್ವಲ್ಲ? ಮಕ್ಕಳನ್ನೊಬ್ರನ್ನೇ ಬಿಟ್ಬಿಟ್ಟು ಎಲ್ಲ ಎಲ್ಲಿ ಹೋದ್ರು? ಹೆಲೋ ಮೇಡಮ್. ಪ್ರಿಯಾ, ಎಲ್ಲಿದ್ದೀರಾ? ಮೇಡಮ್, ನಾವು ಆದಿ ಸರ್ ಆಫೀಸಲ್ಲಿ ಇದ್ದೀವಿ. ಆದಿ ಸರ್ ಆಫೀಸಾ? ಅಲ್ಲೇನ್ ಮಾಡ್ತಿದ್ದೀರಾ? ಮೇಡಮ್, ಇವತ್ತು ಎಲ್ಲರನ್ನೂ ಮೀಟಿಂಗ್ ಕರೆದಿದ್ದಾರೆ. ಮೀಟಿಂಗ್? ಹಾ ಮ್ಯಾಮ್, ಕಾಮತ್ ಬಿಸ್ನೆಸ್ ವೆಂಚರ್ಸ್ ಅಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೋ ಅವರೆಲ್ಲ ಮೀಟಿಂಗ್ ಬರಬೇಕು ಅಂತ ಇವತ್ತು ಮೇಲ್ ಕಳಿಸಿದ್ರು. ಮೇಲ್ ಬಂದಿದ್ಯಾ? ನನಗೆ ಯಾಕೆ ಯಾವ ಮೇಲೂ ಬರಲಿಲ್ಲ? ಏನ್ ಮೇಡಮ್, ನಿಮಗೆ ಬಂದಿಲ್ವಾ? ಅದೇಗ್ ಸಾಧ್ಯ ಮೇಡಮ್? ಟ್ರಸ್ಟ್ ಅಲ್ಲಿ ಕೆಲಸ ಮಾಡೋ ನಮಗ್ ಮೇಲ್ ಬಂದಿದೆ, ನಿಮಗ್ ಮೇಲ್ ಬಂದಿಲ್ವಾ? ಅದೇಗ್ ಸಾಧ್ಯ ಮೇಡಮ್? ನೀವು MD ಬೇರೆ. ಸರಿ ಸರಿ, ಆಯ್ತು. ನಿಮ್ಮ ಮೀಟಿಂಗ್ ಮುಗಿಸ್ಕೊಂಡು ಬನ್ನಿ. ಸರಿ ಮೇಡಮ್. ಹೇಗ್ ಸಾಧ್ಯ? ಎಲ್ರೂ ಕರೆದಿದ್ದಾರೆ ಅಂದಮೇಲೆ ನನ್ನನ್ನು ಹೇಗೆ ಬಿಟ್ರು? ಬೇಕು ಅಂತಾನೆ ಕರೆದಿಲ್ವಾ? ಆದಿ, ನೀನು ಈ ಥರ ಇರೋದನ್ನ ನೋಡೋಕ್ಕಾಗೋದಿಲ್ಲ. ಸಮಾಧಾನ ಮಾಡ್ಕೊಪ್ಪ. ಆಗ್ತಿಲ್ಲ ಅತ್ತೆ. ಎಲ್ಲರೂ ಸೇರಿ ಇಷ್ಟು ದೊಡ್ಡ ಸತ್ಯನ ನನ್ನಿಂದ ಮುಚ್ಚೋದನ್ನ ನೆನೆಸ್ಕೊಂಡ್ರೆ ಮನಸ್ಸಿಗೆ ಚುಚ್ಚಿದಾಗ ಆಗುತ್ತೆ. ಅವರೆಲ್ಲರನ್ನ ನಾನು ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸಿದ್ದೆ. ಆದ್ರೆ ಅವರೆಲ್ಲರೂ ನನ್ನ ನಂಬಿಕೆ ಮೇಲೆ ಚಪ್ಪಡಿ ಕಲ್ಲನ್ನ ಎಳೆದು ಬಿಟ್ರು. ಆದಿ, ಎಷ್ಟು ದಿವಸ ಅಂತ ಇದನ್ನೇ ಯೋಚನೆ ಮಾಡ್ತಾ ಕೂತಿರ್ತೀಯ? ಹಾಗಿರೋದನ್ನ ನಾವು ಬದಲಾಯಿಸಕ್ ಸಾಧ್ಯ ಇಲ್ಲ. ಅದನ್ನೆಲ್ಲ ಬಿಟ್ಟಾಕು. ಬಿಟ್ಟಾಕು ಅಂತ ಅಷ್ಟು ಈಸಿಯಾಗಿ ಹೇಳ್ತಿರಲ್ಲ ಡ್ಯಾಡ್. ಆಗಿರೋದು ಸಣ್ಣ ಪುಟ್ಟ ಮೋಸ ಅಲ್ಲ, ನಂಬಿಕೆ ದ್ರೋಹ. ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಬೆನ್ನುಗ್ ಚೂರಿ ಹಾಕಿದ್ದಾರೆ. ಆದಿಬ್ರು ಏನ್ ಬೇಕಾದ್ರೂ ಸಹಿಸ್ಕೊಳ್ತಾನೆ, ಆದ್ರೆ ಮೋಸ ಮಾಡಿದವ್ರನ್ನ ಸಹಿಸ್ಕೊಳ್ಳಲ್ಲ, ಅವ್ರನ್ನ ಕ್ಷಮಿಸೋದು ಇಲ್ಲ. ಇವನಿಗೆ ಕ್ಷಮಿಸು ಅಂತ ಹೇಳ್ತಿಲ್ಲ ಕನಿಕಾ, ಮನಸ್ಸಿಗೆ ಇದನ್ನೆಲ್ಲ ಹಚ್ಕೋಬೇಡ ಅಂತ ಹೇಳ್ತಾ ಇದ್ದೀನಿ. ಮನ್ಸಿಗೆ ಹಚ್ಕೊಳ್ದೆ ಹೇಗಿರಕ್ ಸಾಧ್ಯ ಡ್ಯಾಡ್? ಬೋತ್ ಆರ್ ಚೀಟರ್ಸ್. ಮೊದಲೇ ಆದಿ ಸೂಕ್ಷ್ಮ. ಇವನ್ ಭಾವನೆಗಳ ಜೊತೆ ಆಟ ಆಡಿದ್ರಲ್ಲ, ಇದು ಸರಿನಾ ಅಣ್ಣ? ಒಳ್ಳೆಯವರು ಅನ್ಸ್ಕೊಂಡೆ ಅವ್ರ ಬುದ್ಧಿ ತೋರಿಸ್ಬಿಟ್ರು. ಅದು ನಿಜ ಇರ್ಬೋದು ಮೀನಾಕ್ಷಿ. ಹಾಗಂತ ಯಾರೋ ಮಾಡಿದ ತಪ್ಪಿಗೆ ಇವನೇ ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಹೌದು ಬ್ರೋ, ನಿನಗ್ ಮೋಸ ಮಾಡ್ದವ್ರನ್ನ ಕೆಲ್ಸದಿಂದ ಕಿತ್ತಾಕಿ ಅವ್ರ ನಿನ್ ಜೀವನಕ್ಕೆ ಬಂದೇ ಇಲ್ಲ ಅಂತ ಕೈ ತೊಳ್ಕೊಂಬಿಡು. ಹೌದು ಆದಿ, ಅವ್ರು ಯಾರಿಗೂ ಕಂಪ್ನಿಯಲ್ಲಿರೋ ಯೋಗ್ಯತೆ ಇಲ್ಲ. ಅವ್ರನ್ನೆಲ್ರೂ ಕಂಪ್ನಿಯಿಂದ ತೆಗ್ದು ತಾನೆ? ಹಾ, ತಾಂಡವ್ ಶ್ರೇಷ್ಠ ಇಬ್ಬರನ್ನು ಕೆಲಸದಿಂದ ತೆಗೆದು ಹಾಕಿದ್ದೇನೆ. ಅವ್ರಿನ್ಮೇಲೆ ನಮ್ಮ ಆಫೀಸ್ ಹೊಸಲು ತೊಳಿಯಕ್ಕೂ ನಾನು ಬಿಡೋದಿಲ್ಲ. ಇದೇ ಒಳ್ಳೆ ಚಾನ್ಸ್. ನನ್ ಬೆನ್ ಹಿಂದೆ ಬಿದ್ದಿರೋ ಆ ಭಾಗ್ಯನ್ ಕೂಡ ಕೆಲ್ಸದಿಂದ ಕಿತ್ತು ಬಿಸಾಕ್ತೀನಿ ಅಂತ ಹೇಳು ಬ್ರೋ. ಅಣ್ಣ, ಮತ್ತೆ ಭಾಗ್ಯಕ್ಕೆ ಇಲ್ಲ, ಅವರನ್ನ ತೆಗ್ದಿಲ್ಲ. ಬ್ರೋ, ಇದ್ಯಾವ ನ್ಯಾಯ? ನನ್ಗೆ 3 ಜನನು ಸೇರ್ಕೊಂಡು ಮೋಸ ಮಾಡಿದ್ದಾರೆ ತಾನೆ. 3 ಜನನು ಕೆಲ್ಸದಿಂದ ತೆಗ್ದಾಕ್ಬೇಕು, ಅದೇ ನ್ಯಾಯ ಅಲ್ವಾ ಅತ್ತೆ? ಹೌದು ಆದಿ, ತಾಂಡವ್ ಶ್ರೇಷ್ಠಗಿಂತ ನೀನ್ ಹೆಚ್ಚಿಗೆ ನಂಬಿಕೆ ಇಟ್ಟಿದ್ದು ಭಾಗ್ಯನ್ ಮೇಲ್ ತಾನೆ. ಅವಳು ನಿನ್ಗೆ ಎಲ್ಲ ಹೇಳ್ಬೇಕಿತ್ತು. ಎಕ್ಸಾಕ್ಟ್ಲಿ ಅತ್ತೆ. ತಾಂಡವ್ ಮಾಡಿದ್ದು ಮೋಸ ಅಂದ್ರೆ
ಭಾಗ್ಯ ಮಾಡಿದ್ದು ಮೋಸನೇ. ಅವಳನ್ನು ಕೆಲ್ಸದಿಂದ ತೆಗ್ದಾಕು ಬ್ರೋ. ಹಾಗ್ ನೋಡಿದ್ರೆ ಎಲ್ರಿಗಿಂತ ಜಾಸ್ತಿ ಭಾಗ್ಯಂಗೆ ಶಿಕ್ಷೆ ಕೊಡ್ಬೇಕು ನೀನು. ಆದರೂ ಭಾಗ್ಯ ಈಗಷ್ಟೇ ನಮ್ಮ ಆಫೀಸ್ನಲ್ಲಿ ಕೆಲಸಕ್ಕೆ ಸೇರಿದಾಳೆ. ತಾಂಡವ್ ಶ್ರೇಷ್ಠ ಅಂತಾರ ಇದನ್ನೆಲ್ಲ ಮುಚ್ಚಿಡ್ಬೇಕು ಅಂತ ಭಾಗ್ಯನ ಇಂಟೆನ್ಷನ್ ಇರ್ಲಿಲ್ಲ ಅನ್ಸುತ್ತೆ. ಏನ್ ಡ್ಯಾಡ್ ನೀವು ಇಷ್ಟಾದ್ರೂ ಅವಳ ಪರವಾಗಿ ಮಾತಾಡ್ತಿದ್ದೀರಲ್ಲ. ಇದರ ಬಗ್ಗೆ ನೀವ್ಯಾರು ಮಾತಾಡ್ಬೇಡಿ, ಅದನ್ನ ಇವನಿಗೆ ಬಿಟ್ಬಿಡಿ. ಇವನ ಮನಸ್ಸಿಗೆ ಯಾವ್ದು ಸರಿ ಅನ್ಸುತ್ತೋ ಅದ್ ಮಾಡ್ಲಿ. ಬ್ರೋ, ನೀನೇನಾದ್ರೂ ಇವಾಗ ಕರುಣೆ ತೋರ್ಸಿದ್ರೆ ನಿನ್ ಹೆಸರು ಹಾಳಾಗತ್ತೆ. ಮೊನ್ನೆ ತಾನೇ ನಿಂದು ಭಾಗ್ಯಂದು ಫೋಟೋಸ್ ವೈರಲ್ ಆಗಿದೆ. ಆಲ್ರೆಡಿ ಜನ ಎಲ್ಲ ಇವ್ರಿಬ್ರಿಗೂ ಅಫೇರ್ ಇದೆ ಅಂತ ಮಾತಾಡ್ತಿದ್ದಾರೆ. ಈಗ ನೀನು ತಾಂಡವ್ ಶ್ರೇಷ್ಠನ ಮಾತ್ರ ಕೆಲಸದಿಂದ ತೆಗ್ದಾಕಿ ಭಾಗ್ಯನ ಉಳಿಸ್ಕೊಂಡ್ರೆ ಜನ ಏನೆಲ್ಲ ಉಳಿಸ್ಕೊಳಲ್ಲ. ಓ, ಇವರಿಬ್ರು ಮಧ್ಯ ಅಫೇರ್ ಇದೆ, ಅದಕ್ಕೆ ತಾಂಡವ್ ಶ್ರೇಷ್ಠನ ಮಾತ್ರ ಕೆಲಸದಿಂದ ತೆಗ್ದಾಕಿ ಭಾಗ್ಯನ ಮಾತ್ರ ಉಳಿಸ್ಕೊಂಡಿದ್ದಾಳೆ ಅಂತ ಅನ್ಕೊಳಲ್ವಾ? ನೀವೆಲ್ಲರೂ ಹೇಳ್ತಾ ಇರೋದು ಸರಿ ಇದೆ. ಇವತ್ತೇ ಭಾಗ್ಯನ್ನ ಕೆಲಸದಿಂದ ತೆಗೆದು ಹಾಕ್ತೀನಿ. ವಾವ್, ವಾಟ್ ಅ ಸ್ವೀಟ್ ನ್ಯೂಸ್. ನನ್ನ ಶತ್ರು ಭಾಗ್ಯ ನನ್ನ ಲೈಫಿಂದ ಕಿತ್ತಾಕೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೆ. ಆದ್ರೆ ಅವಳೆ ಗುಂಡಿ ತೋಡ್ಕೊಂಡಿದ್ದಾಳೆ. ಅವಳೊಬ್ಳು ನಮ್ ಟ್ರಸ್ಟಿಂದ ಆಚೆ ಹೋಗ್ಬಿಟ್ರೆ ನನ್ ದುಡ್ಡು ಹೊಡಿಯೋದು ಯಾರಿಗೂ ಗೊತ್ತಾಗಲ್ಲ, ಎಲ್ಲ ಅಲ್ಲಲ್ಲೇ ಮುಚ್ಚೋಗುತ್ತೆ. ಅಯ್ಯೋ, ಇವಳು ಇಲ್ಲೇ ಬೇರೆ ಇದ್ದಾಳಾ? ನಾನು ಈ ತರ ಸಪ್ಪೆ ಮುಖ ಮಾಡ್ಕೊಂಡು ಹೋದ್ರೆ ಪ್ರಶ್ನೆ ಮೇಲ್ ಪ್ರಶ್ನೆ ಕೇಳ್ತಾಳೆ. ನಾನು ಈ ತರ ಇರೋದು ಬೇಡ. ಭಾಗ್ಯ, ಅತ್ತೆ ಬಂದ್ರ ಅತ್ತೆ? ಕೂತ್ಕೊಳ್ಳಿ. ಅಯ್ಯೋ ಕೂತ್ಕೊಳ್ಳಿ ಅತ್ತೆ. ಯಾಕತ್ತೆ ಇಷ್ಟ ತಡ ಆಗೋಯ್ತು? ಅಲ್ಲಿ ಸುಮತಿ ಸಿಕ್ಕದ್ಲಾ, ಅವಳ ಜೊತೆ ಮಾತಾಡ್ತಾ ಕೂತ್ಕೊಂಡ್ಬಿಟ್ಟೆ. ಆದಿಯವ್ರು ಸಿಕ್ಕ್ರ ಅತ್ತೆ? ಏನಂದ್ರು? ಅಲ್ಲ, ಇದ್ದಕ್ಕಿದ್ದ ಹಾಗೆ ಯಾರಿಗೂ ಹೇಳ್ದೆ ಬರೋವಂಥದ್ದು ಏನಿತ್ತಂತೆ? ಅಲ್ಲ ಅತ್ತೆ, ಬೇರೆ ಯಾರು ಬರೋದ್ ಬೇಡ, ಕಾಮತ್ ಮಾವ ಒಬ್ರೇ ಬರ್ಲಿ ಅಂತ ಹೇಳಿದ್ರಲ್ಲ, ಹಾಗ್ಯಾಕೆ ಹೇಳಿದ್ರಂತೆ? ಮಾತಾಡ್ತಾ ಇಲ್ಲ ಅಂತಂದ್ರೆ ಮಾತಾಡ್ಸೋಕೆ ಇಷ್ಟ ಇಲ್ಲ ಅಂತ ಅರ್ಥ. ಮೊದಲು ನೀವು ನನ್ನ ಫ್ರೆಂಡ್ ಅಂತ ಕರಿಬೇಡಿ. ಆ ಪದದ ಅರ್ಥ ನಿಮಗೆ ಗೊತ್ತಿಲ್ಲ. ಪ್ಲೀಸ್ ಹಾಗೆ ಕರಿಬೇಡಿ. ಅತ್ತೆ ಏನಾಯ್ತು? ಯಾಕೆ ಸಪ್ಪಗಾಗ್ಬಿಟ್ರಿ? ಏನಿಲ್ಲ, ಸುಸ್ತಾಗೋಗಿದ್ದೀನಿ ಯಾಕೋ. ಹೌದಾ ಅತ್ತೆ, ಆದಿಯವ್ರು ಏನ್ ಹೇಳಿದ್ರು? ಏನಿಲ್ಲ ಭಾಗ್ಯ, ಅವನಿಗೆ ಕೆಲ್ಸದ ಒತ್ತಡ ಇತ್ತಂತೆ, ಅದಕ್ಕೆ ಆಗಂದಂತೆ. ಏನು ಕೆಲ್ಸದ ಒತ್ತಡನ? ಹಾಗಿದ್ರೆ ಅದನ್ನ ನಮ್ಮ ಹತ್ರನೇ ಹೇಳ್ಬೋದಿತ್ತಲ್ಲ. ಕಾಮತ್ ಮಾವನ್ನ ಮಾತ್ರ ಕರೆದಿದ್ದಾರೆ ಅಂದ್ರೆ ಕೆಲ್ಸದ ಒತ್ತಡಕ್ಕೂ ಮೀರಿ ಬೇರೆ ಏನೋ ಇದೆ. ಅತ್ತೇನ್ ನೋಡಿದ್ರು ಯಾಕೋ
ಬೇಜಾರಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಏನು ಅಂತ ಗೊತ್ತಾಗ್ತಿಲ್ವಲ್ಲ. ಅಕ್ಕ, ಪೂಜನ್ ಧ್ವನಿ ಅಲ್ವಾ ಇದು? ನನಗೆ ಈ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಎಲ್ಲ ಹಾಳಾಗೋಯ್ತು. ಇದೆಲ್ಲ ಆಗಿದ್ದು ನಿಮ್ಮಮ್ಮ ಮತ್ತೆ ಅಮ್ಮನೇ ಹಾಳಿ ಭಾಗ್ಯನಿಂದ ತಾಂಡವ್. ನಾನು ಅವತ್ತಿಂದ ಹೇಳ್ತಾ ಇದ್ದೆ ತಾಂಡವ್ ಅವಳು ಏನೋ ಒಂದ್ ಮಾಡ್ತಾಳೆ ಅಂತ. ಬಟ್ ನೀನ್ ನನ್ ಮಾತೇ ನಂಬ್ಲಿಲ್ಲ. ಇವತ್ ನೋಡಿ ಏನಾಯ್ತು ಅಂತ. ನಿಮ್ಮಮ್ಮನ ಹತ್ರ ಹೇಳಿ ಹಾಕೊಡೋ ಕೆಲ್ಸ ಮಾಡಿದಾಳೆ. ಅವಾಗಿಂದ ಫೋನ್ ಮಾಡ್ತಾ ಇದ್ದೀನಿ, ಆನ್ಸರೇ ಮಾಡ್ತಿಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತದೆ. ಏ ತಾಂಡವ್, ನೀನ್ ಏನಾದ್ರೂ ದಡ್ಡನ ಅಥವಾ ದಡ್ಡನ್ ತರ ಆಡ್ತಿದ್ಯಾ? ಕಾಮತ್ ಅವರು ನಿನ್ಗೆ ಅಷ್ಟೊಂದು ಅವಮಾನ ಮಾಡಿ ಎಲ್ರೂ ಮುಂದೆ ಮರ್ಯಾದೆ ಕಳೆದ್ರು. ಇಷ್ಟೆಲ್ಲ ಆದ್ಮೇಲೂ ನೀನ್ ಆದಿಯವ್ರಿಗೆ ಕಾಲ್ ಮಾಡ್ತಿದ್ಯಾ ಅಂದ್ರೆ ನಿನ್ಗೆ ಏನ್ ಹೇಳ್ಬೇಕು ತಾಂಡವ್? ನೋಡು ತಾಂಡವ್, ವಿಷಯನ ಕ್ಲಿಯರ್ ಆಗಿ ನೆನ್ಪಿಟ್ಕೊ. ಆದಿಯವರು ಮತ್ತೆ ಭಾಗ್ಯ ಕ್ಲೋಸ್ ಇರೋವರೆಗೂ ನಿನಗಲ್ಲಿ ಜಾಗ ಇಲ್ಲ. ಹೇಗಾದ್ರೂ ಮಾಡಿ ಮ್ಯಾನಿಪುಲೇಟ್ ಮಾಡ್ತಾನೆ ಇರ್ತಾಳೆ. ಇದನ್ನ ಎಷ್ಟು ನೆನ್ಪಿಟ್ಕೊಳ್ತೀಯೋ ಅಷ್ಟು ನಿನ್ಗೆ ಒಳ್ಳೇದು. ಇಲ್ಲ ಅಂದ್ರೆ ಹಾಯ್ ಕನಿಕಾ, ನಾನು ಅವಾಗ್ಲಿಂದ ನೀನು ಕಾಲ್ ಮಾಡ್ತಿದ್ದೆ, ನೀನ್ ಪಿಕ್ ಮಾಡ್ತಿರ್ಲಿಲ್ಲ. ಮನೇಲಿ ಏನಾದ್ರು ತಾಂಡವ್ನ ಕೆಲ್ಸದಿಂದ ತೆಗ್ದಿದ್ದಾರೆ ಏನು ಅಂತ ಏನಾದ್ರು ಗೊತ್ತಾ? ಯಾಕೆ ಅಂದ್ರೆ ಅದಕ್ಕೆಲ್ಲ ಅವನೇ ಕಾರಣ. ತಾಂಡವೇ ಕಾರಣನಾ? ಏನ್ ಹೇಳ್ತಿದ್ಯಾ? ಹೌದು, ಈ ಎಲ್ಲ ಎಡವಟ್ಗೂ ಆ ತಾಂಡವೇ ಕಾರಣ. ಅವ್ನ್ ಸುಮ್ನಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಕನಿಕಾ, ಸುದ್ದಿ ಬಳಸಿ ಮಾತಾಡಬೇಡ. ಏನು ಅಂತ ಕರೆಕ್ಟಾಗಿ ಹೇಳು. ತಾಂಡವ್ ಮೊನ್ನೆ ಟ್ರಿಪ್ಪಲ್ ಕುಡ್ದು ಎಲ್ಲಾ ವಿಷಯನೂ ಒದರಿದಾನೆ. ಭಾಗ್ಯ ಅವನ್ಗೆ ಏನ್ ಸಂಬಂಧ, ಇಬ್ರಿಗೂ ಒಬ್ರನ್ನೊಬ್ರನ್ ಕಂಡ್ರೆ ಏನಕ್ ಆಗಲ್ಲ ಅಂತಾನೂ ಹೇಳಿದಾನೆ. ಅಷ್ಟೇ ಅಲ್ಲ, ಆ ಭಾಗ್ಯಂಗೆ ಏನೇನ್ ಟಾರ್ಚರ್ ಕೊಟ್ಟಿದಾನೆ ಅಂತಾನೂ ಹೇಳಿದಾನೆ. ಈ ಇಡಿಯಟೇ ಎಲ್ಲಾನು ಮಾಡಿರೋದಾ? ಮಾಡೋದೆಲ್ಲ ಮಾಡಿ ಈಗ ಫುಲ್ ಒದ್ದಾಡ್ತಿರೋದ್ ನೋಡು. ನೋಡು, ಇವಾಗ ಏನ್ ಮಾಡಿದ್ರು ಅವ್ನ್ ಕೆಲ್ಸನ ಉಳಿಸ್ಕೊಳಕಂತೂ ಆಗಲ್ಲ. ಅವನ್ ಪಾಲಿಗೆ ಈ ಕೆಲ್ಸ ಇಲ್ಲ ಅಂತಾನೆ ಹೇಳು. ಎದೆ ಮೇಲೆ ಚಪ್ಪಲಿ ಕಳ್ಳು ಹೇಳ್ಕೊಳ್ಳೋದು ಅಂತ ಕೇಳಿದ್ಯಾ? ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದನ್ನ ಹೇಳೋಣ ಅಂತ ಕಾಲ್ ಮಾಡಿ. ಓಕೆ ತಾಂಡವ್, ಎಲ್ಲದಕ್ಕೂ ನೀನೇ ಕಾರಣ. ಸುಮ್ಮನೆ ಇದ್ದಿದ್ರೆ ಇದೆಲ್ಲ ಆಗ್ತಿತ್ತಾ? ಅಲ್ಲ, ನಾನು ಯಾಕೆ ಇಷ್ಟು ತಲೆ ಕೆಡ್ಸ್ಕೊಳ್ತಾ ಇದ್ದೀನಿ? ನನಗೂ ಇದೇ ತಾನೇ ಬೇಕಾಗಿದ್ದು. ಆದಿ ಭಾಗ್ಯ ಕ್ಲೋಸ್ ಆಗದೆ ಇರೋದಕ್ಕೆ ಇದು ಒಂದು ರೀಸನ್ ಆಗುತ್ತಲ್ವಾ? ಮೋರೋವರ್, ತಾಂಡವ್ ಆಫೀಸಿಂದ ಹೊರಗಡೆ ಬಂದರೆ ಭಾಗ್ಯಂಗೆ ಅವಾಗವಾಗ ಸಿಗೋದಕ್ಕಾಗಲ್ಲ. ಸೊ ಎಲ್ಲ ನಾನು ಅನ್ಕೊಂಡಂಗೆ ಆಗ್ತಿದೆ. ನಾನು ಯಾಕೆ ಟೆನ್ಷನಲ್ಲಿದ್ದೀನಿ ಅಂತ. ಶ್ರೇಷ್ಠ, ಇದೇ ಒಳ್ಳೆ ಟೈಮ್. ಇದನ್ನ ಯೂಸ್ ಮಾಡಿಕೊಂಡು ತಾಂಡವ್ನ ಮತ್ತೆ ಭಾಗ್ಯನ ಇನ್ನೂ ದೂರ ಮಾಡು. ತಾಂಡವ್ ಕನಿಕಾ ಕಾಲ್ ಮಾಡಿದ್ಲು. ಹೌದಾ? ಎಲ್ಲ ವಿಷಯ ಹೇಗ್ ಗೊತ್ತಾಯ್ತಂತೆ? ಯಾಕೆ ನನ್ನ ಕೆಲಸದಿಂದ ತೆಗ್ದಿದ್ದಂತೆ? ತಾಂಡವ್, ಎಲ್ಲದಕ್ಕೂ ನೀನೇ ಕಾರಣ. ಆದ್ರೆ ಈ ನಿಜಾನ ನಾನು ನಿನ್ನ ಹತ್ರ ಹೇಳಿದ್ರೆ ಮಜಾ. ಇವಾಗ ನೋಡು ನನ್ ಕೊಡೋ ಗುಣನ. ಶ್ರೇಷ್ಠ, ನಿನ್ನೆ ಕೇಳ್ತಾ ಇರೋದು ಹೇಗ್ ಗೊತ್ತಾಯ್ತಂತೆ? ತಾಂಡವ್, ಭಾಗ್ಯ ಹೇಳಿದ್ಲಂತೆ. ವಾಟ್? ಭಾಗ್ಯ ಹೇಳಿದ್ಲಾ? ಎಸ್ ತಾಂಡವ್, ನಾನು ಹೇಳ್ದೆ ತಾನೆ ಅವಳು ಇದನ್ನೆಲ್ಲ ಮಾಡಿರ್ತಾಳೆ ಅಂತ. ನೋಡು, ನಾನು ಕರೆಕ್ಟಾಗೆ ಹೇಳಿದ್ದೀನಿ, ಅವಳು ಇದನ್ನೆಲ್ಲ ಮಾಡಿರೋದು.
ಪೂಜಾ ಪೂಜಾ ಏ ಪೂಜಾ, ಏನಾಯ್ತು ಅಂತ ಹೇಳಿ. ಈಗ ಅಳ್ತಾ ಕೂತ್ರೆ ಯಾರಿಗೆ ಗೊತ್ತಾಗತ್ತೆ? ಗಂಡನ ಜೊತೆ ಜಗಳ ಏನಾದ್ರೂ ಮಾಡ್ಕೊಂಡ್ ಬಂದಿದ್ದೇನೆ ನೋಡು. ಒಂದ್ ವೇಳೆ ಹಾಗೇನಾದ್ರೂ ಮಾಡಿದ್ರೆ ಮೊದ್ಲು ನಿನ್ ಗಂಡನ ಮನೆಗೆ ಹೋಗು. ಗಂಡನ ಜೊತೆ ಜಗಳ ಮಾಡ್ಕೊಂಡು ತವ್ರ ಮನೆಗೆ ಬರೋದು ಚೆನ್ನಾಗಿರಲ್ಲ. ಅಮ್ಮ ಯಾಕೆ ಏನೇನೋ ಯೋಚನೆ ಮಾಡ್ತಿದ್ಯಾ? ಒಂದ್ ನಿಮಿಷ ತಡಿ, ವಿಷಯ ಏನು ಅಂತ ಹೇಳಿ ಅವಳು. ನೀನ್ ಹೀಗ್ ಒಂದೇ ಸಮ ಕೂಗಾಡಕ್ ಶುರು ಮಾಡ್ಬಿಟ್ರೆ ಹೇಳಕ್ ಬಂದಿರೋ ವಿಷಯನೂ ಹೇಳ್ದೆ ಹಾಗೆ ಹೊಟ್ಬಿಡ್ತಾಳಷ್ಟೇ. ಅದ ಹಾಗೆ ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ಕಿರಿಸ್ತಾ ಇದ್ದೀರಾ? ಪಾಪ ಅವಳು ಏನ್ ಹೇಳ್ಬೇಕು ಅಂತ ಬಂದಿದ್ದಾಳು ಹೇಳ್ತಾಳೆ. ನೋಡ್ಪುಟ, ಅದೇನ್ ಹೇಳ್ಬೇಕು ಅಂತ ಬಂದಿದ್ದೀ ಧೈರ್ಯವಾಗಿ ಹೇಳು, ಯಾರ ಭಯನೂ ಬೇಡ. ಅಕ್ಕ, ಇದನ್ನ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇದು ನಿನಗೆ ಸಂಬಂಧಪಟ್ಟ ವಿಷಯನೇ. ನನಗ್ ಸಂಬಂಧಪಟ್ಟಿರೋ ವಿಷಯನ? ಏನೇ ಅದು? ಅದು ನಿನ್ನ ತಾಂಡವ್ ಭಾವನ್ ವಿಷಯ ಆದಿಭಾವನ್ ಗೊತ್ತಾಗಿದೆ. ಪೂಜೆ, ಏನ್ ಹೇಳ್ತಿದ್ಯೆ? ಹೌದಕ್ಕ, ನೀನು ತಾಂಡವ್ ಭಾವ ಗಂಡ ಹೆಂಡತಿ ಆಗಿದ್ರಿ, ಡಿವೋರ್ಸ್ ಆಗಿದೆ ಅಂತ ಅವ್ರಿಗೆ ಗೊತ್ತಾಗಿದೆ. ನಾವ್ ಯಾರು ಈ ವಿಷಯನ ಅವ್ರಿಗೆ ಹೇಳಿಲ್ಲ ಅಂತ ಅವ್ರು ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಅಲ್ವೇ, ಈ ವಿಷಯ ಅವ್ರಿಗೆ ಹೇಗ್ ಗೊತ್ತಾಯ್ತು? ನಂಗೂ ಗೊತ್ತಿಲ್ಲ ಅಕ್ಕ, ಹೇಗ್ ಗೊತ್ತಾಯ್ತು ಅಂತ. ನಾನ್ ಕಿಶನ್ ಹತ್ರ ಕೇಳ್ದೆ ಹೇಗ್ ಗೊತ್ತಾಯ್ತು ಅಂತ, ಆದ್ರೆ ಅವನೇನು ಹೇಳಲಿಲ್ಲ. ಆ ಕನ್ನಿಕಾ ಸಿಕ್ಕಿದ ಚಾನ್ಸು ಅಂತ ನನ್ನ ಚುಚ್ಚಿ ಚುಚ್ಚಿ ಮಾತಾಡಿದ್ಲು. ಕಿಶನ್ ನನ್ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾನೆ, ಬೇಜಾರ್ ಮಾಡ್ಕೊಂಡಿದ್ದಾನೆ. ಸ್ವಂತದವರೇ ಮೋಸ ಮಾಡಿದ್ರೆ ಬಹಳ ನೋವಾಗುತ್ತಮ್ಮ ಮನಸ್ಸಿಗೆ. ಸಮಾಧಾನ ಆಯ್ತಾ? ಸಮಾಧಾನ ಆಯ್ತಾ ನಿನ್ಗೆ? ನಾನು ಅವತ್ತೇ ಹೇಳ್ದೆ ಭಾಗ್ಯ ಅದಕ್ಕೆದು ತಾಂಡವ್ದು ರಿಲೇಶನ್ಶಿಪ್ ಬಗ್ಗೆ ಅಣ್ಣನ ಹತ್ರ ಮಾತಾಡೋಣ, ಹೇಳ್ಬಿಡೋಣ ಅಂತ. ಆದ್ರೆ ನೀವೆಲ್ಲ ನನ್ನ ಸೇರಿ ತಡೆದ್ರಿ. ಇವಾಗ ರಿಸಲ್ಟ್ ಏನಾಯ್ತು ನೋಡು. ಅದ್ ಹಾಗಲ್ಲ. ನೀನು ಇವಾಗ ಆದಿ ಅಣ್ಣನ್ ಕಣ್ ಮುಂದೆ ನಾನು ಒಂಥರ ವಿಲನ್ ಆಗಿ ಕಾಣ್ತಾ ಇದ್ದೀನಿ. ಈಗ ನನ್ ಮೇಲೆ ಅವ್ನ ಟ್ರಸ್ಟ್ ಕೂಡ ಬ್ರೇಕ್ ಆಗಿರುತ್ತೆ. ಇವಾಗ ಅವ್ನ ಮನ್ಸಿಗೆ ಅಷ್ಟೊಂದೆಲ್ಲ ಹರ್ಟ್ ಆಗಿದೆ ಅಂತಂದ್ರೆ ಕಾರಣ ನಾನು. ಎಲ್ಲದಕ್ಕಿಂತ ಹೆಚ್ಚಾಗಿ ನೀನಿದೆಯಲ್ಲ, ನೀನು ಕಾರಣ. ನನಗೂ ಬುದ್ಧಿ ಇಲ್ಲ. ನಾನು ನಿನ್ನ ಮಾತು ಕೇಳಬಾರ್ದಿತ್ತು. ಅವತ್ತು ನನ್ನ ಬಾಯಿ ಮುಚ್ಚಿ ಇವತ್ತು ಅಣ್ಣನ್ ನನ್ನ ಮುಖ ತೋರಿಸ್ತಾ ಇರೋ ತರ ಮಾಡ್ಬಿಟ್ಟಿಯಲ್ಲ. ಕಿಶನ್, ನಾನ್ ಯಾವ್ದೇ ಕೆಟ್ಟ ಉದ್ದೇಶ ಇಟ್ಕೊಂಡು ನಿನ್ ಬಾಯಿ ಮುಚ್ಚಿಲ್ಲ ಕಣೋ. ನಿನ್ನ ಉದ್ದೇಶ ಒಳ್ಳೇದಿತ್ತೋ ಕೆಟ್ಟದಿತ್ತೋ ನನಗ್ ಬೇಕಾಗಿಲ್ಲ ಪೂಜಾ. ಆದ್ರೆ ಅಣ್ಣಂಗ್ ಹರ್ಟ್ ಆಗಿದೆ ತಾನೆ. ಅವತ್ತು ನೀನು ತಡಿಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅಣ್ಣಂಗೆ ಎಲ್ಲ ವಿಷಯನೂ ಹೇಳ್ಬಿಡ್ತಿದ್ದೆ. ಎಲ್ಲನೂ ನಾರ್ಮಲ್ ಆಗಿರ್ತಿತ್ತು, ಕ್ಲಿಯರ್ ಆಗಿರ್ತಿತ್ತು. ಈ ನೋವಿಂದ ಅಣ್ಣ ಆಚೆ ಬರೋದಕ್ಕೆ ಅದು ಎಷ್ಟು ದಿನ ಬೇಕಾಗುತ್ತೋ ಏನೋ, ಎಷ್ಟು ತಿಂಗಳು ಬೇಕಾಗುತ್ತೋ ಏನೋ, ಎಷ್ಟು ವರ್ಷ ಬೇಕಾಗುತ್ತೋ ಏನೋ. ನಂಗೆ ಹೀಗಾಗತ್ತೆ ಅಂತ ಗೊತ್ತಿರ್ಲಿಲ್ಲ ಕಿಶನ್. ಭಾವ ಇಷ್ಟೊಂದು ಸೂಕ್ಷ್ಮ ಅಂತ ಗೊತ್ತಿದ್ರೆ ನಾನು ಇನ್ನ ತಡಿತಿರ್ಲಿಲ್ವೋ. ಪಾಪ ಕಡೆ ಅಣ್ಣ, ಬರೀ ನೋವು ತಿನ್ನಕ್ಕೆ ಹುಟ್ಟಿದಾನೆ ಅನ್ಸ್ತಿದೆ ನನಗೆ. ಅವನಿಗೆಲ್ರು ಮೋಸ ಮಾಡೋರೆ ಆಗ್ಬಿಟ್ಟಿದ. ಇವತ್ತು ಗೊತ್ತಿಲ್ಲದೆ ನನ್ನಿಂದ ಅವನಿಗೆ. ಕಿಶನ್, ಪ್ಲೀಸ್ ಅಳ್ಬೇಡ ಕಣೋ. ಮಾಡೋದೆಲ್ಲ ಮಾಡಿ ಸಮಾಧಾನ ಮಾಡಕ್ ಬರ್ಬೇಡ ಪೂಜಾ. ಅದ್ ಹಾಗಲ್ಲ. ಮಾತಾಡ. ನೀವುಗಳು ಸೇರ್ಕೊಂಡು ಮಾಡಿರೋ ಎಡವಟ್ಟಿಂದ ಇವತ್ತು ಅಣ್ಣಂಗೆ ಮುಖ ತೋರಿಸದಿರೋ ತರ ಆಗಿದೆ ನನಗೆ. ಅವನ್ ಮುಂದೆ ಹೋಗಿ ನಿಲ್ಲೋಕೆ ನನಗೆ ಒಂಥರ ನನ್ನ ಮೇಲೆ ಅಸಹ್ಯ ಶುರುವಾಗಿದೆ.
ಹೆಂಡತಿ ಮಾತು ಕೇಳಿ ಹಾಳಾಗೋದು ಅಂತಾರಲ್ಲ, ಇದಕ್ಕೆ ಅನ್ನೋದು. ಇಷ್ಟು ದಿನ ಏನೇನ್ ಆಗ್ಬೇಕು ಅಂತ ಅನ್ಕೊಳ್ತಿದ್ನೋ ಇವತ್ತು ಅದೆಲ್ಲ ಈಸಿಯಾಗಿ ಆಗ್ಬಿಡ್ತು. ಆ ಕಡೆ ಆದಿ ಬ್ರೋ ದೃಷ್ಟಿಯಲ್ಲಿ ಭಾಗ್ಯನೂ ವಿಲನ್ ಆದ್ಲು, ಈ ಕಡೆ ಕಿಶನ್ ದೃಷ್ಟಿಯಲ್ಲಿ ಪೂಜಾನೂ ವಿಲನ್ ಆದ್ಲು. ಒಂದೇ ಸಲ ನನ್ ಎಲ್ಲಾ ಶತ್ರುಗಳ ಸಂಹಾರ ಆಗೋಯ್ತು. ಪೂಜಾ ಡಾರ್ಲಿಂಗ್, ಯಾಕೆ ಪುಟ ಆಯ್ತದ್ಯಾ? ಅಯ್ಯೋ, ಟಿಶ್ಯೂ ಅಲ್ಲಿ. ತಗೋ. ಅರೆ ತಗೋ. ಇನ್ನು ಮುಂದೆ ಈ ಮನೆಯಲ್ಲಿ ನನ್ ಕಣ್ಣೀರ್ ಹೊರ್ಸಕ್ಕೆ ಯಾರು ಬರಲ್ಲ, ನೀನೇ ಹೊರಸ್ಕೊಬೇಕು. ತುಂಬಾ ಮೆರೀತಿದ್ರಲ್ಲ ಅಕ್ಕ ತಂಗಿದಿರು, ಈಗೇನ್ ಹೇಳ್ತೀರಾ ಮೇಡಮ್? ಪೂಜಾನ ಅದ್ಕೆ ಅಂತ ಕರಿ ಅಂತ ಹೇಳಿ ಡ್ಯಾಡ ಚೀತು ಅಂತ ಕ್ಯಾಕಸ್ ಮಗಕ್ ಹೋಗಿದ್ರು. ಇಷ್ಟೆಲ್ಲ ಆದ್ಮೇಲೂ ಅದ್ ಹೇಗ್ ತಲೆ ಎತ್ಕೊಂಡು ಓಡಾಡ್ತೀಯ ಅಂತ. ಅದೆಂತ ಬಂಡ್ ಜನ್ಮನೇ ನಿಂದು, ಹ? ಆವತ್ತೇನೋ ನನಗ್ ಹೇಳ್ದೆ ಕರ್ಮ ರಿಟರ್ನ್ಸ್ ಅಂತ, ಇವಾಗ ನಿನಗೆ ಆಯ್ತಲ್ಲ, ಏನ್ ಹೇಳ್ತೀರಾ ಮೇಡಮ್? ಆದ್ರೂ ನಿನ್ನ ನೋಡಿದ್ರೆ ಪಾಪ ಅನ್ಸುತ್ತೆ ಕಣೆ. ಯಾವ್ದೋ ಸಣ್ಣ ಏಣಿ ಹತ್ತಿದ ತಕ್ಷಣ ಆಕಾಶನೇ ಹತ್ತದೆ ಅಂತ ಖುಷಿ ಆಗತ್ತೆ. ಅಲ್ಲ, ಈ ಮನೆ ಸೊಸೆ ಆದ್ಮೇಲೆ ಏಣಿನೇ ಜಾರ್ಸೋದ್ಬಿಟ್ಟೆ. ಆದ್ರೆ ಈಗ ಮೊದ್ಲಿರೋ ಜಾಗಕ್ಕೆ ಬಂದ್ ಬಿದ್ದಲ್ಲ, ನಿಂದು ಒಂದ್ ಲೈಫಾ? ನಿನ್ನ ಲವ್ ಮಾಡಿ ಮದ್ವೆ ಆಗಿದ್ ಕಿಶನ್ನೇ ಚೀತು ಅಂತ ಉಗ್ದು ಚೀಮಾರಿ ಆಗ್ತಾ.